ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭಾರತೀಯ ಚಿತ್ರರಂಗದ ಅತ್ಯಂತ ಬಹುನಿರೀಕ್ಷಿತ ಸಿನಿಮಾ ಆಗಿರುವಂತಹ ಸಲಾರ್ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಕೆಜಿಎಫ್ ಚಾಪ್ಟರ್ 2 ಗೆಲುವಿನ ನಂತರ ಪ್ರಶಾಂತ್ ನೀಲ್ ಹಾಗೂ ಆದಿಪುರುಷ್ ಸಿನಿಮಾದ ಸೋಲಿನ ನಂತರ ಪ್ರಭಾಸ್ ರವರು ಜೊತೆಯಾಗಿರುವ ಈ ಸಿನಿಮಾ ಹೈಪ್ ಕ್ರಿಯೇಟ್ ಮಾಡಿದೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಯಾರು ಎಷ್ಟು ಸಂಭಾವನೆ ಪಡ್ಕೊಂಡಿದ್ದಾರೆ ಹಾಗೂ ಸಿನಿಮಾದ ಬಜೆಟ್ ಎಷ್ಟು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೇವೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಗರುಡರಾಮ್ ಅವರ ಬಗ್ಗೆ ಮಾತನಾಡೋದಾದ್ರೆ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಪಾತ್ರವನ್ನ ನೋಡ್ತಾ ಇದ್ರೆ ಕೆಜಿಎಫ್ ಗೂ ಸಲಾರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಆ ಯೂನಿವರ್ಸ್ ಕಲ್ಪನೆ ಸದ್ಯದ ಮಟ್ಟಿಗೆ ದೂರದಲ್ಲಿದೆ ಅಂತ ಹೇಳ್ಬಹುದು. ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಗರುಡರಾಮ್ ಸರಿಸುಮಾರು 60 ಲಕ್ಷ ರೂಪಾಯಿಗಳ ಸಂಭಾವನೆ ಪಡ್ಕೊಂಡಿದ್ದಾರೆ ಅನ್ನೋದಾಗಿ ತಿಳಿದು ಬರುತ್ತೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ತೆಲುಗಿನ ಖ್ಯಾತ ನಟ ಆಗಿರುವಂತಹ ಜಗಪತಿ ಬಾಬು ಕೂಡ ಸಲಾರ್ ಸಿನಿಮಾದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅವರ ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಕೇವಲ ತೆಲುಗು ಮಾತ್ರ ಅಲ್ಲದೆ ಕನ್ನಡ, ತಮಿಳು, ಬಾಲಿವುಡ್ ನಲ್ಲಿ ಕೂಡ ಜಗಪತಿ ಬಾಬು ಅತ್ಯಂತ ಹೆಚ್ಚಿನ ಬೇಡಿಕೆಯನ್ನ ಹೊಂದಿರುವಂತಹ ಖಳನಾಯಕ ಹಾಗೂ ಪೋಷಕ ನಟ ಆಗಿದ್ದಾರೆ. ಸಲಾರ್ ಸಿನಿಮಾದಲ್ಲಿ ಕೂಡ ನಟಿಸೋದಕ್ಕೆ ಬರೋಬ್ಬರಿ 3 ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಪೃಥ್ವಿರಾಜ್ ಸುಕುಮಾರನ್ ಸಲಾರ್ ಸಿನಿಮಾದಲ್ಲಿ ಪ್ರಭಾಸ್ ರವರ ಸ್ನೇಹಿತನ ಪಾತ್ರ ಆಗಿರುವಂತಹ ವರದರಾಜ ಮುನ್ನಾರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ಬರೋಬ್ಬರಿ 4 ಕೋಟಿ ರೂಪಾಯಿ ಸಂಭಾವನೆ ಪಡೆದುಕೊಂಡಿದ್ದಾರೆ ಎನ್ನುವ ಸುದ್ದಿ ಇದೆ. ಈ ಸಿನಿಮಾದಲ್ಲಿ ಅವರು ಕಾಣಿಸಿಕೊಂಡಿರುವ ರೀತಿ ಕೂಡ ಟೀಸರ್ ಹಾಗೂ ಟ್ರೈಲರ್ ಗಳ ಮೂಲಕ ಎಲ್ಲರ ಮನ ಗೆಲ್ಲಲು ಯಶಸ್ವಿಯಾಗಿದ್ದು ಸಿನಿಮಾದಲ್ಲಿ ಕೂಡ ಅವರ ಪಾತ್ರ ಭರವಸೆಯನ್ನು ಮೂಡಿಸಿದೆ. ಇನ್ನು ಈ ಲಿಸ್ಟ್ ನಲ್ಲಿ ಕಾಣಿಸಿಕೊಳ್ಳುವುದು ಚಿತ್ರದ ನಾಯಕ ನಟಿ ಆಗಿರುವಂತಹ ಶ್ರುತಿ ಹಾಸನ್. ಕಳೆದ ಸಾಕಷ್ಟು ಸಮಯಗಳಿಂದಲೂ ಕೂಡ ಶ್ರುತಿ ಹಾಸನ್ ಯಾವುದೇ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಆದರೆ ಕಮ್ ಬ್ಯಾಕ್ ಮಾತ್ರ ಈ ರೀತಿ ಗ್ರ್ಯಾಂಡ್ ಆಗಿರುತ್ತೆ ಅನ್ನೋದನ್ನ ಯಾರು ಕೂಡ ಊಹೆನೆ ಮಾಡಿರಲಿಲ್ಲ. ಟ್ರೈಲರ್ ಗಳಲ್ಲಿ ಶ್ರುತಿ ಹಾಸನ್ ರವರ ಪಾತ್ರ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪೂರ್ತಿಯಾಗಿ ತೋರಿಸಲಿಲ್ಲ. ಆದರೆ ಪ್ರಶಾಂತ್ ನೀಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬರೋ ನಾಯಕ ನಟಿಯ ಪಾತ್ರ ಯಾವ ರೀತಿ ಪವರ್ಫುಲ್ ಆಗಿರುತ್ತೆ ಅನ್ನೋದನ್ನ ರೀನಾ ಪಾತ್ರವನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಸಲಾರ್ ಸಿನಿಮಾದಲ್ಲಿ ನಟಿಸೋದಕ್ಕೆ ಶ್ರುತಿ ಹಾಸನ್ ಭರ್ಜರಿ 8 ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ನಾಯಕ ನಟ ಆಗಿರುವಂತಹ ಪ್ರಭಾಸ್ ರವರು ಸತತ ಸೋಲುಗಳ ನಂತರ ಸಲಾರ್ ಸಿನಿಮಾದ ಮೂಲಕ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಅಂತ ಹೇಳ್ಬಹುದು. ಸಿನಿಮಾದ ಬಗ್ಗೆ ಅಭಿಮಾನಿಗಳಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆ ಇದ್ದು ದೇವ ಪಾತ್ರದ ಮೂಲಕ ಪ್ರಭಾಸ್ ಈ ಸಿನಿಮಾದಲ್ಲಿ ತಮ್ಮ ಅಭಿಮಾನಿಗಳ ನಿರೀಕ್ಷೆಯನ್ನ ಸಂಪೂರ್ಣಗೊಳಿಸಲಿದ್ದಾರೆ ಅನ್ನೋದೇ ಎಲ್ಲರ ನಿರೀಕ್ಷೆ ಆಗಿದೆ. ಇನ್ನು ಈ ಸಿನಿಮಾಗೆ ಭರ್ಜರಿ 100 ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಪ್ರಭಾಸ್ ಪಡೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದ್ದು ಸಿನಿಮಾದ ಲಾಭದಲ್ಲಿ ಕೂಡ ಪಾಲುದಾರಿಕೆಯನ್ನ ಪಡೆದುಕೊಳ್ಳಲಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ. ಇನ್ನು ಸಿನಿಮಾದ ನಿರ್ದೇಶಕ ಆಗಿರುವಂತಹ ಪ್ರಶಾಂತ್ ನೀಲ್ ಕೂಡ ದೊಡ್ಡ ಮಟ್ಟದ ಸಂಭಾವನೆಯನ್ನೇ ಪಡೆದುಕೊಂಡಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ. ಈಗಾಗಲೇ ಕೆಜಿಎಫ್ ಸೀರೀಸ್ ಗಳ ಮೂಲಕ ಒಳ್ಳೆ ಸ್ಟಾರ್ ವ್ಯಾಲ್ಯೂ ಹೊಂದಿರುವ ಪ್ರಶಾಂತ್ ನೀಲ್ ಸಲಾರ್ ಸಿನಿಮಾದ ಕ್ರೇಜ್ ಹೆಚ್ಚಾಗೋದಕ್ಕೆ ಕೂಡ ಅವರೇ ಮುಖ್ಯ ಕಾರಣವಾಗಿದ್ದಾರೆ. ಇನ್ನು ಈ ಸಿನಿಮಾವನ್ನ ನಿರ್ದೇಶನ ಮಾಡುವುದಕ್ಕೆ 50 ಕೋಟಿ ರೂಪಾಯಿಗಳವರೆಗೆ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ. ಸಲಾರ್ ಸಿನಿಮಾ ಬರೋಬ್ಬರಿ 400 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ನಿರ್ಮಾಣವಾಗಿರುವಂತಹ ಸಿನಿಮಾವಾಗಿದೆ. ಸದ್ಯಕ್ಕೆ ಇದು ಮೊದಲನೇ ಭಾಗವಾಗಿದ್ದು ಈ ಸಿನಿಮಾದಲ್ಲಿ ನಟಿಸುವಂತಹ ಕಲಾವಿದರ ಸಂಭಾವನೆಯನ್ನ ಈಗಾಗಲೇ ನಾವು ನಿಮಗೆ ತಿಳಿಸಿದ್ದೇವೆ. ಸಿನಿಮಾ ಈಗಾಗಲೇ ಪ್ರತಿಯೊಂದು ಭಾಷೆಯ ಪ್ರೇಕ್ಷಕರ ನಾಡಿ ಮಿಡಿತವನ್ನ ಅರಿತುಕೊಂಡಿರುವಂತೆ ಸೊಗಸಾಗಿ ಮೂಡಿ ಬಂದಿರುವಂತಹ ಭರವಸೆಯನ್ನ ಈಗಾಗಲೇ ಮೂಡಿಸಿದೆ. ಸಿನಿಮಾದ ಬಗ್ಗೆ ನಿಮ್ಗಿರುವಂತಹ ನಿರೀಕ್ಷೆಗಳನ್ನ ಕಮೆಂಟ್ ಮಾಡೋ ಮೂಲಕ ನೀವು ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದಾಗಿದೆ.